ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮೋ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮೋ ನಮಃ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾ ಹೇಳುವಂತಹ ವಿಷಯ ಏನಂತಂದ್ರೆ, ಸುವರ್ಣ ಅಕ್ಷರದಲ್ಲಿ ಬರೆದಿಟ್ಟುಕೊಳ್ಳುವಂತಹ ಯೋಗ. ಯಾರಿಗೆ? ಮಕರ ರಾಶಿಯವರಿಗೆ. ಹೆಜ್ಜೆ ಹೆಜ್ಜೆಗೂ ಸಹಿತ ಒಂದೊಳ್ಳೆಯ ಅನುಭವದ ಚಿಂತೆ ಒಳಗ ಕಾಡ್ತಾ ಇದ್ರು ಸಹಿತ ಒಂದೊಳ್ಳೆಯ ಯೋಗಕ್ಕೆ ಅವಕಾಶವನ್ನ ಪಡ್ತಾ ಇರುವಂತವರಿಗೆ ಒಂದು ಸಿಹಿ ಸುದ್ದಿ. ಮಕರ ರಾಶಿಯವರಿಗೆ ಏನಿದೆ ಗುರುಗಳ ಸಿಹಿ ಸುದ್ದಿ ಅಂತಂದ್ರೆ, ನಿಮ್ಮ ಮಕರ ರಾಶಿಯವರಿಗೆ ಹಾಗಿರುವಂತದ್ದು ತುಂಬಾ ಖುಷಿ ವಿಚಾರ. ಅಂದ್ರೆ ಡಿಸೆಂಬರ್ ಈ 18 ಕಳೆದ ಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಗಂಟ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಹಿಂದೂಗಿದು ಸಹಿತ, ಆದ್ರೆ ಏಪ್ರಿಲ್ ಮೇ ಅಲ್ಲಿ ಒಂದಿಷ್ಟು ಯೋಗಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. 2026ರಂದು ನಿಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಬದುಕ್ತೀರ ಅಂದ್ರೆ, ಲೈಫ್ ಅನ್ನ ಅಚೀವ್ಮೆಂಟ್ ಆಗಿ ಮಾಡ್ಕೊಂತೀರಾ, ಒಂದೊಳ್ಳೆಯ ಯೋಗವನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಮಕರ ರಾಶಿಯವರಿಗೆ ನನಗ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರ, ನೀವು ಅದನ್ನ ಕೇಳೋರು, ಜೀವನದಲ್ಲಿ ಅನುಭವಿಸೋರು ತುಂಬಾ ಸುವರ್ಣಾಕ್ಷರದಲ್ಲಿ ಬರೆದಿಟ್ಕೊಳ್ಳರಿ, ಇದಾಗೇ ಆಗ್ತದ. ಯಾವ ರೀತಿಯಾಗಿ ಮಕರ ರಾಶಿಯವರಿಗೆ ಏನೆಲ್ಲ ಲಾಭಗಳದಾವ ಅನ್ನುವಂಥದನ್ನ ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಈ ವಿಡಿಯೋವನ್ನ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ನನ್ ಮೇಲೆ ಸದಾಕಾಲ ಹಿಂಗೆ ಇರ್ಲಿ. ಏನ್ರಿ ಗುರುಗಳ, 2026 ಡಿಸೆಂಬರ್ ಕಳೆದ ಮೇಲೆ ಮಕರ ರಾಶಿಯವ್ರಿಗೆ ಏನದ ಸಿಹಿ ಸುದ್ದಿ ಅಂತಂದ್ರೆ, ಒಂದ್ ಒಳ್ಳೆಯ ಅಂದ್ರೆ ಮಕರ ರಾಶಿಯವರಿಗೆ ಕುಬೇರ ಯೋಗ ಬರ್ತದ. ಕುಬೇರ ಅಂತಂದ್ರೆ ಹಣಕಾಸಿನ ಯೋಗ. ಅದನ್ನ ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದ್ರಿ ಅಂದ್ರೆ, ಅದು ಬರ್ತದ. ಜೀವನದಲ್ಲಿ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರ. ಅದೆಂತಹ ವೈಭೋಗ, ಸುಖಮಯ, ಸಿರಿ, ಸಂಪತ್ತು, ಧಾನ್ಯಗಳು ಎಲ್ಲವೂ ಸಹಿತ ನೀವೇನು ಕಷ್ಟಪಟ್ಟು ದುಡಿದಿರ್ತಕ್ಕಂತ ಹಣ ನೀವು ಯಾವಾಗ್ಲೂ ಸಹಿತ ತುಂಬಾ ನೋವಿನಿಂದ, ಜಂಜಾಟದಿಂದ ಬದುಕುವಂತ ಸಂದರ್ಭದಲ್ಲಿ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರ. ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಅಂದ್ರೆ ಉಚ್ಚಂಗನಾಥನಾಗಿರ್ತಕ್ಕಂತಹ ಗುರುವಿನ ಅನುಗ್ರಹ ತೃತೀಯ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಶನಿಯ ಅನುಗ್ರಹ ಸಹ ನಿಮಗೆ ಸಿಕ್ಕುವಂಥದ್ದು. ಮತ್ತೆ ನಿಮಗೆ ಏನೆಲ್ಲ ಅವಕಾಶಗಳು ಭಗವಂತ ಕರುಣಿಸಿಕೊಟ್ಟಾನಂತಂದ್ರ, ನಾನು ಹೇಳುವುದಕ್ಕಿಂತ ಪೂರ್ವದಲ್ಲಿ ನೀವೇ ಅನುಭವಿಸ್ತೀರ. ಒಂದೊಳ್ಳೆಯ ಹಣಕಾಸಿನ ಕೊರತೆ ವೃತ್ತಿ ಜೀವನದಲ್ಲಿ, ವ್ಯಾಪಾರ ಜೀವನದಲ್ಲಿ, ಏನೋ ಒಂದು ಸಣ್ಣ ಪುಟ್ಟ ವ್ಯಾಪಾರ ಬಿಸ್ನೆಸ್ ಗಳನ್ನ ಏನೋ ಒಂದ್ ಮಾಡಿದ್ರು ಸಹಿತ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಗಳನ್ನ ಸುಧಾರಣೆ ಆಗುವಂಥದ್ದು. ಹಾಗೆ ನಿಮ್ಗೇನಾಗ್ತದಂದ್ರ, ಒಂದು ಆಧ್ಯಾಂತ ಯೋಗ ಅಂತಂದ್ರೆ, ನೀವು ಕಷ್ಟಕ್ಕೆ ಅಂದ್ರೆ ನಿಮ್ಮ ವೃತ್ತಿ, ನಾ ಹೇಳಿದ್ನಲ್ಲ, ವೃತ್ತಿ ಜೀವನದಲ್ಲಿ ತುಂಬಾ ಏರುಪೇರುಗಳು ಹಾಕುವಂಥದ್ದು, ತುಂಬಾ ನೋವುಗಳನ್ನುಂಟು ಮಾಡಿದ್ರೆ ಎಲ್ಲವೂ ಸಹಿತ ಪರಿಹಾರ ಆಗುವಂಥದ್ದು. ಏನದ ಗುರುಗಳೇ ಅಂತಂದ್ರೆ, ಈ ಮಕರ ರಾಶಿಯವರಿಗೆ ಅನುಭವ ಅಂತಂದ್ರೆ ಏನಂತಂದ್ರೆ, ಈ ಒಬ್ಬ ವ್ಯಕ್ತಿ ಮನುಷ್ಯತ್ವ, ಈ ಎರಡರ ನಡುವೆ ಬದುಕುವಂಥದ್ದು. ಎಷ್ಟೇ ಕಷ್ಟಗಳಾಗ್ಲಿ, ನೋವುಗಳಾಗ್ಲಿ, ನನ್ತನವನ್ನ ನಾನು ಬಿಟ್ಕೊಳ್ಳದೆ, ದುಡ್ಡಿಗೆ ನನ್ತನ ಮಾರಿಕೊಳ್ಳದೆ ನಿರ್ದಿಷ್ಟವಾಗಿ ದೃಢ ಸಂಕಲ್ಪವನ್ನು ಮಾಡ್ಕೊಳ್ತಕ್ಕಂಥದ್ದು ಮಕರ ರಾಶಿಯವರ ಗಟ್ಟಿತನ, ದೃಢ ಸಂಕಲ್ಪ ಆಗಿರ್ತಕ್ಕಂಥದ್ದು. ಏನದು ಅವ್ರ ಗುಣಧರ್ಮ, ಗುಣಲಕ್ಷಣಗಳಂದ್ರ ಒಳ್ಳೆಯ ಸ್ವಾಭಾವಿಕರಾಗಿರ್ತಾರ, ಜ್ಞಾನಪೂರ್ಣರಾಗಿರ್ತಾರ. ಏನೇ ಸಹಿತ ಅಂದ್ರೂ ಸಹಿತ ಮನಸ್ಸಲ್ಲಿ ಇಟ್ಟುಕೊಂಡು ಸಹಿತ ಯಾರಿಗೂ ಹೇಳದೆ ಮನಸ್ಸಲ್ಲಿ ನೋವನ್ನ ಅನುಭವಿಸ್ತಕ್ಕಂಥವ್ರಾಗ್ತಕ್ಕ. ಐದನೇದ್ದು ಮೇನ್ ಅಂದ್ರೆ ಅಲ್ಪಜ್ಞಾನಿ ಮಹಾಗರಿವಿ ಅನ್ನುವಂಥದ್ದು ಈ ಮಾತು ಅವ್ರಿಗೆ ಅನ್ವಯಿಸಿದಲ್ಲ. ಎಷ್ಟು ಬೇಕಷ್ಟು ಇರ್ತಾರ, ಮನಸ್ಸಲ್ಲಿ ನೋವುಗಳನ್ನು ಉಂಡುಕೊಂಡ್ರೆ ಸಹಿತ ಯಾರಿಗೂ ಹೇಳದೆ ತನ್ನ ಪರಿವಾರ ಆಗ್ಲಿ, ತನ್ನ ಹೆಂಡತಿ ಆಗ್ಲಿ, ತನ್ನ ಮಕ್ಕಳಾಗ್ಲಿ, ಇಷ್ಟೇ ಕುಟುಂಬವನ್ನ ನಂಬ್ಕೊಂಡಿರುವಂತವ್ರು. ಇನ್ನೂ ಒಂದು ವಿಚಾರ ಏನಂತಂದ್ರೆ, ಏನದ ಗುರುಗಳೇ ಅವರಿಗೆ ಲಾಭ, ಮಕರ ರಾಶಿಯವರ ಲಾಭಗಳನ್ನ ನೋಡ್ಕೊಂಡ್ ಬರೋಣ ಬನ್ನಿ. ಗುರು ಪ್ರಭಾವದಿಂದ ಒಳ್ಳೇದಾಗುವಂತದ್ದಾಗ್ತದ. ಮತ್ತಂದ್ರೆ ನೀವೇನ ಅಪೇಕ್ಷವನ್ನ ಪಡ್ಕೊಂಡಿರ್ತಿರಲ್ಲ, ಏನು ವೃತ್ತಿ ಜೀವನದಲ್ಲಿ ಆಗಿರ್ತಕ್ಕಂಥದ್ದು, ರಾಜಕೀಯ ವಿಚಾರದಲ್ಲಾಗ್ಲಿ,
ಗುರುಗಳ ತುಂಬಾ ದಿನ ಆಯ್ತು, ನಾನು ಒಂದು ಕಡೆ ಉದ್ಯೋಗವನ್ನ ಮಾಡ್ತಾ ಇದ್ದೀನಿ, ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ, ಅದೇ ಬೇರೆ ಊರಿಂದ ಹೋಗಿ ದುಡಿದ್ರು ಸಹಿತ ನೆಮ್ಮದಿ ಸಿಗ್ತಾ ಇಲ್ಲ, ಊರ್ ಕಡೆ ಟ್ರಾನ್ಸ್ಫರ್ ಆಗ್ತಾ ಇಲ್ಲ. ಈ ಟ್ರಾನ್ಸ್ಫರ್ ಆಗುವಂತದ್ದು ಯಾವಾಗ? ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ. ಮತ್ತೆ ಇನ್ನೊಂದು ಏನಂತಂದ್ರೆ ಪಿತ್ರಾರ್ಜಿತ ಆಸ್ತಿ, ಅಂದ್ರೆ ತಂದೆ ಕಡೆಯಿಂದ ಹಣ ಅಂದ್ರೆ ತಂದೆ ಕಡೆಯಿಂದ ಆಸ್ತಿ ಬರೋದು ಸಹಿತ ಬರ್ತದ. ಇನ್ನೊಂದು ಖುಷಿ ವಿಚಾರ ಅಂದ್ರ ಹೆಂಡತಿ ಕಡೆ ಬರುವಂತದ್ದು ಆಸ್ತಿ ಸಹಿತ ಮಕರ ರಾಶಿಯವರಿಗೆ ಬರ್ತದ. ಏನಂದ್ರ ಹಣ ಮನೆಗೆ ಹುಡ್ಕೊಂಡು ಬರುವಂತದ್ದು. ಏನೋ ಅಂದ್ರೆ ಕೆಲಸ ಮಾಡ್ಬೇಕು, ಆದ್ರೆ ಅವ್ರ ಕೆಲಸ ಮಾಡಿರ್ತಕ್ಕಂತ ಪ್ರತಿಫಲ ಅವ್ರಿಗೆ ಸಿಕ್ಕೇ ಸಿಗ್ತದ. ಆದ್ರೆ ಇವತ್ತಿಂದ 10% ಕೆಲಸ ಮಾಡಿದ್ರೆ 20% ಅಷ್ಟು ಲಾಭ ಆಗ್ತದ. ಯಾವಾಗ? ಏಪ್ರಿಲ್ ಮೇ ತಿಂಗಳಲ್ಲಿ. 2026ರಲ್ಲಿ ಅವ್ರಿಗೆಷ್ಟು ಹಣದ ತುಂಬಾ 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 ಯೋಗ ಕಂಡು ಬರ್ತದ. ತುಂಬಾ ಅಂದ್ರೆ ತುಂಬಾ ಹಣದ ಅವಕಾಶ. ಗುರುಗಳ ನಿಮ್ಗೂ ಸ್ವಲ್ಪ ಕೊಳ್ಳಿ ಅನ್ನೋದ್ ಬೇಡ, ಯಾಕಂದ್ರೆ ನೀವು ತುಂಬಾ ಕಷ್ಟ ಪಡ್ತೀರಾ, ತುಂಬಾ ಹಂಬಲ್ನೆಸ್ ಆಗಿರ್ತೀರಾ, ರಾಯಲ್ ಆಗಿರ್ತೀರಾ, ಲಾಯಲಿಟಿ ಆಗಿರ್ತೀರಾ, ಎಲ್ಲ ಸಹಿತ ನೀವು ಕಷ್ಟಪಟ್ಟಿರ್ತೀರಾ. ನಿಮ್ ಹಣವನ್ನ ನೀವೇ ಅನುಭವಿಸ್ಕೊಳ್ಳಿ. ಅಂದ್ರೆ ನೀವೇ ಏನೋ ಕಷ್ಟಪಟ್ಟಿರ್ತ ಅನ್ನೋಂತ ನೀವೇ ಅನುಭವಿಸ್ಕೊಳ್ಳಿ, ಬೇರೆಯವ್ರು ಕೊಡೋದು ಯಾಕೆ? ಬೆಳಗ್ಗಿನ ಸಂಜೆವರೆಗೆ ತುಂಬಾ ಕೆಲಸ ಮಾಡ್ಕೊಂಡು ಎಲ್ಲಾ ಮಾಡಿದ್ಮೇಲೆ ತುಂಬಾ ಮೋಸ ಆಗುವಂತದ್ದು ತುಂಬಾ ಮಕರ ರಾಶಿಯವರಿಗೆ ತುಂಬಾ ಏನೋ ನೋಡೋದಂದ್ರೆ ಒಂದಿಷ್ಟು ಜನರು ಮೋಸ ಮಾಡಿರ್ತಾರೆ. ಆದ್ರೂ ಸಹಿತ ದೃಢ ಸಂಕಲ್ಪ ಇಲ್ಲದೆ, ಅನ್ಯಾಯ ಇಲ್ಲದೆ, ಯಾರಿಗೂ ಸಹಿತ ಕೋಪಿನೊಳಗೆ ಕೆಟ್ಟ ಮಾತುಗಳನ್ನ ಆಡೋದು, ಯಾವಾಗ್ಲೂ ಸಹಿತ ಒಳ್ಳೆಯವರನ್ನ ಬಯಸುವಂತವ್ರು ಯಾರಂತಂದ್ರೆ ಅದು ಮಕರ ರಾಶಿಯವರಾಗಿರ್ತಕ್ಕಂಥದ್ದು. ಮತ್ತೆ ವಾಹನಗಳನ್ನ ಖರೀದಿ ಮಾಡೋರಿಗೆ ಸಹಿತ ಸಿಹಿ ಸುದ್ದಿ ಆಗಿರ್ತಕ್ಕಂಥದ್ದು. ಈ ಆಟೋಗಳನ್ನ ಓಡಿಸೋರ್ಗಂತೂ ತುಂಬಾ ಖುಷಿ ವಿಚಾರ. ಯಾಕಂದ್ರೆ ಅವ್ರು ಏನ್ ಅನ್ಕೊಂಡಿರ್ತಕ್ಕಂಥ ಏನೋ ಎಲ್ಲಿಗೆ ಹೋಗ್ಬೇಕು, ಏನೋ ಒಂದು ಬಾಡಿಗೆ ಬರುವಂತದ್ದು, ಏನೋ ಹಣ ಕೇಳಿರ್ತಾರ, ಒಳ್ಳೆ ಹಣವನ್ನ ಕೈಗೆ ಸೇರುವಂತದ್ದು. ರಾಜಕೀಯ ವಿಚಾರದಲ್ಲಿ ಅವ್ರಿಗಂತೂ ಹಣ ದುಬ್ಬರ ಹೇಳೋದೇ ಬೇಡ, ರಾಜಕೀಯ ವಿಚಾರ ನಾನು ಮಾತಾಡೋದೇ ಬೇಡ. ಆದ್ರೆ ಇನ್ನೂ ಒಂದು ವಿಚಾರ ಏನಂತಂದ್ರೆ ಈ ಗುಳ್ಗಿ ಅಂಗಡಿ ಆಗ್ಲಿ, ದಿನಸಿ ಅಂಗಡಿಗಳಾಗ್ಲಿ, ಬೇಕರಿಗಳಾಗ್ಲಿ, ಬಂಗಾರದ ವ್ಯಾಪಾರಗಳಾಗ್ಲಿ, ರಿಯಲ್ ಎಸ್ಟೇಟ್ ಗಳನ್ನ ಮಾಡುವಂತವ್ರಿಗೆ ಈ ವೃತ್ತಿಪರ ಜೀವನದಲ್ಲಿ ಏನದಲ್ಲ 100ಕ್ಕೆ 98% ಅರಲ್ಲಿ ಇದ್ರೆ ಅದರಲ್ಲಿ 88% ಅಷ್ಟು ಹಣಕಾಸಿನ ಕೊರತೆ ಬರುವುದಿಲ್ಲ. ಇದು ಸುವರ್ಣ ಅಕ್ಷರದಲ್ಲಿ ನೀವು ಬರೆದಿಟ್ಕೊಳ್ಬೇಕು. ತುಂಬಾ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದ. ಗಂಡ ಹೆಂಡತಿ ನಡುವೆ ವಿಚ್ಛೇದನ ಆದಾಗ ಮತ್ತು ಮತ್ತೆ ಸರಿಪಡಿಸ್ಕೊಂಡು ಜೀವನವನ್ನ ಸಾಗಿಸ್ತೀರಾ. ಒಂದ್ ಒಳ್ಳೆಯ ಯೋಗವನ್ನ ಶುದ್ಧಿಪಡಿಸ್ಕೊತೀರಾ. ನನಗೆ ಹೇಳಕ್ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರ 2026 ಅಂದ್ರು ನೀವೇ ನೋಡ್ತೀರಾ, ಗುರುಗಳು ಹೇಳಿದ ಮಾತು ಎಷ್ಟು ಖುಷಿ ಅನಿಸ್ತದ, ಎಷ್ಟು ನೆಮ್ಮದಿ ಅನಿಸ್ತದ ಅಂತ ನಿಮ್ಗೆ ಗೊತ್ತಾಗ್ತದ. ಮತ್ತೆ ಪ್ರೇಮಾಧಿಪತಿ ಆಗಿರ್ತಕ್ಕಂತಹ ಶನಿ ತೃತೀಯ ಸ್ಥಾನದಲ್ಲಿ ಸುಸ್ಥಿತನಾಗಿರ್ತಕ್ಕಂಥದ್ದು. ಮತ್ತೆ ಆ ಸ್ಥಾನದಲ್ಲಿ ಒಂದು ಪ್ರೇಮ ಸ್ಥಾನದ ಅಧಿಪತಿ ಆಗಿರತಕ್ಕಂತ 3ನೇ ಸ್ಥಾನದಲ್ಲಿ ಇರುವಂತದ್ದು. 3ನೇ ಮನೆಯ ಅಧಿಪತಿ ಉಚ್ಚ ಸ್ಥಾನದಲ್ಲಿದ್ದು ಸಪ್ತಮ ಭಾವದಲ್ಲಿ ಇರುವುದರಿಂದ ನಿಮ್ಗೆ ಒಳ್ಳೆಯ ಅನುಕೂಲತೆಗಳನ್ನ ಕಂಡು ಬರ್ತಕ್ಕಂಥದ್ದು. ನಿಮ್ಮ ಜೀವನದಲ್ಲಿ 2026 ಏನು ನಮಗೆ ಮಕರ ಜ್ಯೋತಿ, ಅಯ್ಯಪ್ಪ ಸ್ವಾಮಿ ಮಕರ ಜ್ಯೋತಿ ಕಂಡ್ಮೇಲೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಗಂಟ ನೀವೇ ಹೇಳ್ತೀರಾ ಗುರುಗಳೇ, ನೀವ್ ಹೇಳದ್ದು ಸತ್ಯ ಆಗ್ಬಿಡ್ತು ಗುರುಗಳೇ, ತುಂಬಾ ಖುಷಿ ಆಯ್ತು ಗುರುಗಳೇ. ಹಣಕಾಸಿನ ವಿಚಾರದಲ್ಲಿ ತುಂಬಾ ಎಲ್ಲ ಸಹಿತ ನಾನು ದುಡ್ದಂತ ಕಷ್ಟಪಟ್ಟಿರ್ತಕ್ಕಂಥ ಹಣ ಮನೆಗೆ ಬಂದು ಸೇರ್ತು ಗುರುಗಳೇ. ನೆಮ್ಮದಿಯಾದ ಮನೆಯೊಳಗ ಜೀವನವನ್ನ ಅನ್ಕೊಳ್ತೀರಾ. ವೃತ್ತಿಪರ ಜೀವನದಲ್ಲಾಗ್ಲಿ, ವ್ಯಾಪಾರದಲ್ಲಾಗ್ಲಿ, ಮಾಡುವಂತ ಕೆಲಸದಲ್ಲಾಗ್ಲಿ, ದಿನಸಿ ಅಂಗಡಿಗಳಾಗ್ಲಿ, ಬೇಕರಿಗಳು, ಇವೆಲ್ಲ ಸಹಿತ ಇವರಿಗೆಲ್ಲ ಸಿಹಿ ಸುದ್ದಿ. ಮತ್ತೆ ನಮ್ಮ ರೈತರಿಗೂ ಸಹಿತ ತುಂಬಾ ಖುಷಿ. ಇವತ್ ನಾವು ಹಣ ಏನೋ ಒಂದು ಬೆಳಿತೇವಿ ಅಂದ್ರೆ ಒಂದ್ ಬೆಳೆಯನ್ನ ಭತ್ತ ಆಗ್ಲಿ, ರಾಗಿ ಆಗ್ಲಿ, ಜೋಳ ಆಗ್ಲಿ, ಮೆಕ್ಕೆಜೋಳ ಆಗ್ಲಿ, ಕಬ್ಬಾಗ್ಲಿ, ಇಂಥವ ಏನೆಲ್ಲ ವಸ್ತುಗಳನ್ನ ಬೆಳೆದ್ರೂ ಸಹಿತ ಆ ಬೆಳೆಗೆ ಒಳ್ಳೆಯ ಬೆಲೆ ಸಿಗುವಂತದ್ದು. ಅಂದ್ರೆ ಉನ್ನತ ಮಾರುಕಟ್ಟೆಗೆ ಒಯ್ದಾಗ ಒಂದು ಒಳ್ಳೆಯ ಬೆಲೆ ಸಿಗುವಂತದ್ದು ಆಗುವಂತದ್ದು. ಅದಕ್ಕಾಗಿ ಯಾವುದೇ ವಿಚಾರದಲ್ಲಿ ಕುಗ್ಗಬೇಡಿ, ಹೆದರಬೇಡಿ. ಒಂದಿಷ್ಟು 2026 ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಟ್ಟುಕೊಳ್ಳಿ. ಒಂದಿಷ್ಟು ಲಾಭಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ, ಇದು ಖಚಿತವಾಗಿರುವಂತದ್ದು. ಅದಕ್ಕಾಗಿ ಯಾವುದೇ ವಿಚಾರವನ್ನ ನಾನು ನಿಮಗೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಕಟಸತ್ಯವಾಗಿರ್ತಕ್ಕಂತ ನಿಜ ಸಂಗತಿ ಆಗಿರ್ತಕ್ಕಂಥದ್ದು. ಆದ್ರೆ ವೃತ್ತಿಪರ ಹಣಕಾಸಿನ ವಿಚಾರದಲ್ಲಿ ಇನ್ನೊಂದೇನಂದ್ರೆ ಈ ಶೇರ್ ಮಾರ್ಕೆಟ್ ಅಲ್ಲಿ ನಿಮ್ಗೊಂದಿಷ್ಟು ಲಾಭಗಳದಾವ, ಆದ್ರೆ ಹುಷಾರಿಂದ ಹ್ಯಾಂಡಲ್ ಮಾಡ್ಬೇಕು.
ತುಂಬಾ ಮೋಸ ಆಗುವಂತದ್ದಾಗ್ತದೆ. ಆದ್ರೆ ಶೇರ್ ಮಾರ್ಕೆಟ್ ಇಂದ ನಿಮ್ಗೆ ಒಳ್ಳೆ ಲಾಭಗಳು ಬರ್ತವೆ, ಅದು ಮಾತ್ರ ಖಂಡಿತವಾಗಿ ಹೇಳ್ಬಲ್ಲೆ. ಅದು ಹುಷಾರಾಗಿರಿ. ಅನೇಕ ಹಣ ಬಂದದ ಗುರುಗಳ ನೀವ್ ಹೇಳದ್ಮೇಲೆ ಅಂತೇಳಿ ಅನಧಿಕವಾಗಿ ಖರ್ಚು ಮಾಡಬೇಡಿ. ತುಂಬಾ ಯಾರ್ಯಾರಿಗೋ ಕೊಟ್ಟು ಸಾಲದಲ್ಲಿ ಸಿಗಾಕೋಬೇಡಿ. ನಿಮ್ಮ ಹಣವನ್ನ ಜೋಪಾನವಾಗಿ ಇಟ್ಕೊಳ್ಳಿ. ಒಂದಲ್ಲ ಒಂದಿನ ಹೆಲ್ಪಿಂಗ್ ಹೆಲ್ಪ್ ಆಗ್ತದ ಅನ್ನುವಂತ ಮಾತನ್ನ ಹೇಳ್ಬಲ್ಲೆ. ಇನ್ನೊಂದು ಗುರುಗಳು, ಬಹಳಷ್ಟು ಜನ ಗುರುಗಳ ನಾವು ದೇವಸ್ಥಾನಕ್ಕೆ ವಾರದಲ್ಲಿ ಒಂದ್ಸರಿ ಆಗ್ಲಿ ಪ್ರತಿನಿತ್ಯವಾಗಿ ದೇವಸ್ಥಾನಕ್ಕೆ ನಾನು ಹೋಗ್ತೀನಿ, ಎಷ್ಟು ಬಾರಿ ದೇವರಿಗೆ ಪ್ರದಕ್ಷಿಣೆಯನ್ನ ಹಾಕ್ಬೇಕು, ಯಾವ ರೀತಿಯಾಗಿ ಪ್ರದಕ್ಷಿಣೆ ಹಾಕ್ಬೇಕು ಗುರುಗಳೇ ಅನ್ನುವಂತ ಸುಮಾರು ಜನ ಕಮೆಂಟ್ ಮಾಡ್ತೀರಾ. ಇದಕ್ಕೆ ನಾನು ಒಂದು ಶಾಸ್ತ್ರಗಳ ಓದ್ಕೊಂಡಾದ್ಮೇಲೆ ನಿಮ್ಗೆ ಹೇಳುವಂತದ್ದು ಏನಂತಂದ್ರೆ, ಯಾವ ರೀತಿಯಾಗಿ ಯಾವ ದೇವರಿಗೆ ಯಾವ ರೀತಿಯಾಗಿ ಪ್ರದಕ್ಷಿಣೆ ಹಾಕ್ಬೇಕು, ಎಷ್ಟು ಹಾಕ್ಬೇಕು ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ತೀನಿ. ಏನಂದ್ರೆ ಯಾವ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕ್ಬೇಕಂತಂದ್ರೆ, ಸೂರ್ಯನಿಗೆ 7 ಬಾರಿ ಪ್ರದಕ್ಷಿಣೆ ಹಾಕ್ಬೇಕು. ಸೂರ್ಯನಿಗೆ 7 ಬಾರಿ ಪ್ರದಕ್ಷಿಣೆ ಹಾಕಿದ್ರೆ, ಹನುಮಂತ ಅಂದ್ರೆ ಆಂಜನೇಯ ಆಗಿರ್ತಕ್ಕಂಥವನಿಗೆ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕ್ಬೇಕು. ಗಣಪತಿಗೆ 4 ಬಾರಿ ಪ್ರದಕ್ಷಿಣೆ ಹಾಕ್ಬೇಕು. ದುರ್ಗಾದೇವಿಗೆ 1 ಬಾರಿ ಪ್ರದಕ್ಷಿಣೆಯನ್ನ ಹಾಕುವಂಥದ್ದು. ಅರಳಿ ಮರಕ್ಕೆ 7 ಬಾರಿ ಪ್ರದಕ್ಷಿಣೆಯನ್ನ ಹಾಕ್ಬೇಕು. ವಿಷ್ಣುವಿನ ಅವತಾರಕ್ಕೆ, ವಿಷ್ಣು ದೇವಸ್ಥಾನಕ್ಕೆ 4 ಸರಿ ಪ್ರದಕ್ಷಿಣೆಯನ್ನ ಹಾಕ್ಬೇಕು. ಶಿವನಿಗೆ ಎಷ್ಟು ಸಾರಿ ಪ್ರದಕ್ಷಿಣೆ ಹಾಕ್ಬೇಕಂದ್ರ ಅರ್ಧ ಪ್ರದಕ್ಷಿಣೆಯನ್ನ ಹಾಕ್ಬೇಕು. ಗರ್ಭಗುಡಿಯಿಂದ ಗೋಮಿಕೆ ಅಂತಂದ್ರೆ ಅಭಿಷೇಕ ಬೀಳುವಂತಹ ಜಾಗದವರೆಗೆ ಅಲ್ಲಿವರೆಗೆ ಹಾಕ್ಬೇಕು. ಏನ್ರಿ ಗುರುಗಳ ಹಿಂಗ ಹೇಳಿದ್ರಲ್ಲ, ಶಿವನಿಗೆ ಅಂತಂದ್ರೆ ನಾವ್ ಯಾಕ ಅರ್ಧ ಪ್ರದಕ್ಷಿಣೆಯನ್ನ ಶಿವನಿಗೆ ಹಾಕ್ಬೇಕಂತಂದ್ರೆ, ಅದಕ್ಕೊಂದು ಒಂದು ಉದಾಹರಣೆ ಹೇಳ್ತೀನಿ. ಯಾಕಂದ್ರೆ ಶಿವನು ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥದ್ದು, ಮೃತ್ಯುಂಜಯ ಅಂತ ಕರೀತಾರ. ಅಂದ್ರೆ ಶಿವಲಿಂಗದಿಂದ ಹರಿಯುವಂತಹ ನೀರ್ ಅದಲ್ಲ, ಶಿವಲಿಂಗ ಏನ ಅಭಿಷೇಕ ಹರಿಯುವಂತ ನೀರು ಅಂತಂದ್ರೆ ಆ ದೈವಿಕವಾಗಿರ್ತಕ್ಕಂತಹ ಅಗತ್ಯವಲ್ಲದೆ, ಅಂದ್ರೆ ಶಕ್ತಿಯು ಸಹಿತ ಗೋಮುಖ ಅಂತಂದ್ರೆ ಅಭಿಷೇಕದ ತೀರ್ಥ ಹಾಲು ಸಹಿತ ಆ ಹೋಗುವಂತ ಆ ಮಾರ್ಗದಲ್ಲಿ ಹಾದು ಹೋಗ್ತದಲ್ಲ, ಅದು ಪವಿತ್ರವಾಗಿರ್ತಕ್ಕಂಥ ಜಾಗ ಅದಕ್ಕದ. ಅದನ್ನ ಯಾವತ್ತೂ ನಾವು ದಾಟಬಾರ್ದು. ಅಂದ್ರೆ ಆ ಜಾಗ ಹರಿಯುವಂತ ಜಾಗ ನಾವು ದಾಟಬಾರ್ದು. ಅಂದ್ರೆ ಉದ್ಭವ ಲಿಂಗವಾಗಿರ್ತಕ್ಕಂಥದ್ದು ಏನದಲ್ಲ, ಅದು ಧನಾತ್ಮಕವಾಗಿ ನಮ್ಮ ಚಿಂತನೆಯನ್ನ ಒಳಪಡಿಸ್ತದ. ಈಗೇನಾದ್ರೂ ಪ್ರತಿಷ್ಠಾಪನೆ, ಒಂದು ಶಿವನ ದೇವಸ್ಥಾನದ ಪ್ರತಿಷ್ಠಾಪನೆ ಮಾಡಿರ್ತಾರೆ, ಶಿವನಿಗೆ 3 ಬಾರಿ ಪ್ರದಕ್ಷಿಣೆ ಮಾಡ್ಕೊಳ್ಳಿ. ಎಷ್ಟು? 3 ಬಾರಿ ಪ್ರದಕ್ಷಿಣೆ ಮಾಡ್ಕೊಳ್ಳಿ. ಆದ್ರೆ ಆ ಉದ್ಭವ ಆಗಿರುವಂತಹ ಲಿಂಗ ಏನದಲ್ಲ, ಅದಕ್ಕೆ ಯಾವತ್ತೂ ಸಹಿತ ಪ್ರದಕ್ಷಿಣೆಯನ್ನ ಅರ್ಧ ಹಾಕಿ, ಎಲ್ಲಿ ಸಹಿತ ದಾರದ ಅಭಿಷೇಕ ನೀರು ಹೋಗ್ತದ ಅಲ್ಲಿಗಂಟ ಮಾತ್ರ ಅರ್ಧ ಪ್ರದಕ್ಷಿಣೆಯನ್ನ ಶಿವನಿಗೆ ಹಾಕುವಂಥದ್ದು. ಯಾವ ಪ್ರತಿಷ್ಠಾಪನೆಗಳನ್ನ ಮಾಡಿರ್ತಾರೆ ಶಿವನ ದೇವಸ್ಥಾನಕ್ಕೆ ಮಾತ್ರ 3 ಬಾರಿ ಪ್ರದಕ್ಷಿಣೆ ಹಾಕಿ, ಉದ್ಭವ ಆಗಿರ್ತಕ್ಕಂಥದಕ್ಕೆ ಏನಂತ ಅರ್ಧ ಪ್ರದಕ್ಷಿಣೆಯನ್ನ ಹಾಕುವಂಥದ್ದು. ಅದಕ್ಕಾಗಿ ಯಾವುದೇ ರೀತಿಯಾಗಿ ತಿಳಿದುಕೊಂಡು ಜೀವನವನ್ನ ಮಾಡಬೇಕಾಗಿ ನಮ್ಮಲ್ಲಿ ವಿನಂತಿ ಏನಂತಂದ್ರೆ, ಒಂದೇ ವಿಚಾರ ಅಂತಂದ್ರೆ, ಗುರುಗಳೇ ನನಗೆ ಅವ್ರ ದೂರಣೆ ಮಾಡ್ತಾರ, ಇವ್ರ ದೂರಣೆ ಮಾಡ್ತಾರೆ, ನನಗೆ ಏನೆಲ್ಲ ನೋವುಗಳು ಕಷ್ಟಗಳು ಎಲ್ಲ ಸಹಿತ ಬರ್ತಾ ಇದೆ ಅಂತಂದ್ರೆ ನೀವು ಎದುರಿಸ್ತಾ ಇದ್ದೀರಾ. ಯಾವುದೋ ಒಂದು ಜೀವನದಲ್ಲಿ ಕಳ್ಕೊಂಡಿದ್ರ ಅಂದ್ರೆ ಒಂದು ಒಳ್ಳೇದ್ ಪಡ್ಕೊಂತೀರಾ, ಅದು ನಿಮ್ ಜೀವನದಲ್ಲಿ ಆಗ್ತದ. ಮಕರ ರಾಶಿಯವರಿಗೆ ಏನಂತಂದ್ರೆ, ಒಂದಿಷ್ಟು ಅದೃಷ್ಟದಲ್ಲ ಮನೆಸ್ಥಿತಿ, ಮನಸ್ಥಿತಿ, ಪರಿಸ್ಥಿತಿ ಇವೆಲ್ಲವೂ ಸಹಿತ ಚೆನ್ನಾಗಿರುವಂತದ್ದು ನಿಮ್ಮ ಜೀವನದಲ್ಲಿ ಆಗ್ತದ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಒಂದಿಷ್ಟು ಒಳ್ಳೆಯ ಯೋಗಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ ಅನ್ನುವಂಥದ್ದನ್ನ ಮಾತನ್ನ ಹೇಳಿ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಸದಾಕಾಲ ಹಿಂಗೆ ಇರ್ಲಿ ಅನ್ನುವಂಥದ್ದನ್ನ ಮಾತನ್ನ ಹೇಳಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.